ಅರಣ್ಯಕಾಂಡ ಅಧ್ಯಾಯ 23. ಆಗ ಬಿಳಾಮನು, ಇಲ್ಲಿ ನೀನು 7 ಯಜ್ಞಪೀಠಗಳನ್ನು ಕಟ್ಟಿಸಿ 7 ಹೋರಿಗಳನ್ನೂ 7 ಟಗರುಗಳನ್ನೂ ಸಿದ್ಧಪಡಿಸಬೇಕೆಂದು ಬಾಲಾಕನಿಗೆ ಹೇಳಿದನು. ಬಾಲಾಕನು ಹಾಗೇ ಮಾಡಿದನು. ಬಾಲಾಕನು ಬಿಳಾಮನು ಪ್ರತಿ ಯಜ್ಞಪೀಠದ ಮೇಲೆ 1 ಹೋರಿಯನ್ನು 1 ಟಗರನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸಿದಾಗ ಬಿಳಾಮನು ಬಾಲಾಕನಿಗೆ, ನೀನು ಸರ್ವಾಂಗ ಹೋಮ ಮಾಡಿದ ಸ್ಥಳದಲ್ಲೇ ಇರು, ನಾನು ಸ್ವಲ್ಪ ದೂರ ಹೋಗಿ ಬರುತ್ತೇನೆ. ಒಂದು ವೇಳೆ ಯೆಹೋವನು ನನಗೆ ದರ್ಶನ ಕೊಟ್ಟಾನು, ಆತನು ನನಗೆ ಸೂಚಿಸುವ ಸಂಗತಿಯನ್ನು ನಿನಗೆ ತಿಳಿಸುವೆನು ಎಂದು ಹೇಳಿ ಮರವಿಲ್ಲದ ಒಂದು ದಿನ್ನೆಗೆ ಹೋದನು. ದೇವರು ಬಿಳಾಮನಿಗೆ ಎದುರಾಗಿ ಬಂದಾಗ ಬಿಳಾಮನು ಆತನಿಗೆ, ನಾನು ಆ 7 ಯಜ್ಞಪೀಠಗಳನ್ನು ಕಟ್ಟಿಸಿ ಒಂದೊಂದು ಪೀಠದಲ್ಲಿ 1 ಹೋರಿಯನ್ನು 1 ಟಗರನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸಿದ್ದೇನೆ ಎಂದು ಹೇಳಲಾಗಿ, ಯೆಹೋವನು ಬಿಳಾಮನಿಗೆ ಅವನು ಹೇಳಬೇಕಾದ ಮಾತನ್ನು ಕಲಿಸಿಕೊಟ್ಟು, ನೀನು ಬಾಲಾಕನ ಬಳಿಗೆ ತಿರುಗಿ ಹೋಗಿ ಹೀಗೆ ಹೇಳಬೇಕು ಎಂದು ಆಜ್ಞಾಪಿಸಿದನು. ಬಿಳಾಮನು ಬಾಲಾಕನ ಬಳಿಗೆ ತಿರುಗಿ ಬಂದಾಗ ಬಾಲಾಕನು ತಾನು ಸರ್ವಾಂಗ ಹೋಮವನ್ನು ಸಮರ್ಪಿಸಿದ್ದ ಪೀಠದ ಹತ್ತಿರ ನಿಂತಿದ್ದನು. ಮೋವಾಬ್ಯರ ಪ್ರಧಾನರೆಲ್ಲರೂ ಅವನ ಬಳಿಯಲ್ಲಿದ್ದರು. ಆಗ ಬಿಳಾಮನು ಪದ್ಯರೂಪವಾಗಿ ನುಡಿದದ್ದೇನೆಂದರೆ, ಬಾಲಾಕನು ನನ್ನನ್ನು ಆರಾಮಿನಿಂದ ಕರೆಸಿದನು, ಮೋವಾಬ್ಯರ ಅರಸನು ಮೂಡಲ ಬೆಟ್ಟಗಳಿಂದ ನನ್ನನ್ನು ಬರಮಾಡಿದನು. ನೀನು ಬಂದು ಯಾಕೋಬ ವಂಶದವರನ್ನು ನನಗೋಸ್ಕರ ಶಪಿಸಬೇಕು, ಇಸ್ರಾಯೇಲರಿಗೆ ದುರ್ಗತಿಯುಂಟಾಗಲಿ ಎಂದು ಆಕ್ರೋಶಿಸಬೇಕು ಎಂದು ನನಗೆ ಹೇಳಿದನು. ನಾನು ಅವರನ್ನು ಏನೆಂದು ಶಪಿಸಲಿ? ದೇವರು ಶಪಿಸಲಿಲ್ಲವಲ್ಲ. ಏನೆಂದು ಆಕ್ರೋಶಿಸಲಿ? ಯೆಹೋವನು ಆಕ್ರೋಶಿಸಲಿಲ್ಲವಲ್ಲ. ಬೆಟ್ಟದ ಶಿಖರದಿಂದ ನಾನು ಅವರನ್ನು ಕಂಡೆನು, ಗುಡ್ಡದಿಂದ ಅವರನ್ನು ನೋಡಿದೆನು. ಆ ಜನಾಂಗವು ತಾನು ಇತರ ಜನಾಂಗಗಳಂತಲ್ಲವೆಂದು ಭಾವಿಸಿಕೊಂಡು ಪ್ರತ್ಯೇಕವಾಗಿ ವಾಸಿಸುತ್ತದೆ. ಧೂಳಿನಷ್ಟು ಅಸಂಖ್ಯವಾದ ಯಾಕೋಬ್ಯರನ್ನು ಲೆಕ್ಕಿಸುವುದಕ್ಕೆ ಯಾರಿಂದಾದೀತು? ಇಸ್ರಾಯೇಲ್ಯರ ಕಾಲ್ಭಾಗವನ್ನಾದರೂ ಯಾರು ಹೇಳಬಲ್ಲರು? ಸಜ್ಜನರಾದ ಅವರು ಸಾಯುವ ರೀತಿಯಲ್ಲೇ ನಾನೂ ಸಾಯಬೇಕು, ಅವರಿಗುಂಟಾಗುವ ಅವಸಾನವು ನನಗೂ ಆಗಬೇಕು ಅಂದನು. ಈ ಮಾತುಗಳನ್ನು ಕೇಳಿ ಬಾಲಾಕನು ಅವನಿಗೆ, ಇದೇನು ನೀನು ನನಗೆ ಮಾಡಿದ್ದು? ನನ್ನ ಶತ್ರುಗಳನ್ನು ಶಪಿಸುವುದಕ್ಕೆ ನಿನ್ನನ್ನು ಕರೆಸಿದೆನು, ನೀನು ಅವರನ್ನು ಶಪಿಸದೆ ಆಶೀರ್ವಾದವನ್ನೇ ಮಾಡಿಬಿಟ್ಟಿ ಎಂದು ಹೇಳಿದನು. ಅದಕ್ಕೆ ಬಿಳಾಮನು, ಯೆಹೋವನು ನುಡಿಸುವ ಮಾತನ್ನೇ ನಾನು ಹೇಳಬೇಕಾಗಿದೆಯಲ್ಲವೇ ಅಂದನು. ಆಗ ಬಾಲಾಕನು, ದಯಮಾಡಿ ನನ್ನ ಕೂಡ ಇನ್ನೊಂದು ಸ್ಥಳಕ್ಕೆ ಬಾ, ಅಲ್ಲಿಂದ ಅವರನ್ನು ನೋಡಬಹುದು. ಆದರೆ ಅವರೆಲ್ಲರೂ ಕಾಣಿಸದೆ ಕಡೇ ಭಾಗವು ಮಾತ್ರ ಕಾಣಿಸುವುದು. ಅಲ್ಲಿಂದ ನನಗೋಸ್ಕರ ಅವರನ್ನು ಶಪಿಸಬೇಕು ಎಂದು ಹೇಳಿ ಪಿಸ್ಗಾ ಬೆಟ್ಟದ ತುದಿಯಲ್ಲಿರುವ ಚೋಫೀಮ್ ಬೈಲು ಎಂಬ ಸ್ಥಳಕ್ಕೆ ಕರೆಕೊಂಡು ಹೋಗಿ ಅಲ್ಲಿಯೂ 7 ಯಜ್ಞಪೀಠಗಳನ್ನು ಕಟ್ಟಿಸಿ ಪ್ರತಿಯೊಂದು ಪೀಠದಲ್ಲಿ 1 ಹೋರಿಯನ್ನು 1 ಟಗರನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸಿದನು. ಬಿಳಾಮನು ಅವನಿಗೆ, ನೀನು ಇಲ್ಲೇ ಸರ್ವಾಂಗ ಹೋಮ ಮಾಡಿದ ಸ್ಥಳದಲ್ಲಿರು, ನಾನು ಅತ್ತ ಕಡೆ ಹೋಗಿ ಯೆಹೋವನನ್ನು ಎದುರುಗೊಳ್ಳುವೆನು ಎಂದು ಹೇಳಿದನು. ಯೆಹೋವನು ಬಿಳಾಮನಿಗೆ ಎದುರಾಗಿ ಬಂದು ಅವನು ಹೇಳಬೇಕಾದ ಮಾತನ್ನು ಕಲಿಸಿಕೊಟ್ಟು, ನೀನು ಬಾಲಾಕನ ಬಳಿಗೆ ತಿರುಗಿ ಹೋಗಿ ಹೀಗೆ ಹೇಳಬೇಕು ಅಂದನು. ಬಿಳಾಮನು ಬಾಲಾಕನ ಬಳಿಗೆ ಬಂದಾಗ ಬಾಲಾಕನು ತಾನು ಸರ್ವಾಂಗ ಹೋಮವನ್ನು ಸಮರ್ಪಿಸಿದ ಪೀಠದ ಹತ್ತಿರ ನಿಂತಿದ್ದನು. ಮೋವಾಬ್ಯರ ಪ್ರಧಾನರು ಅವನ ಸಂಗಡ ಇದ್ದರು. ಬಾಲಾಕನು ಯೆಹೋವನು ಏನು ಹೇಳಿದ್ದಾನೆ ಎಂದು ಅವನನ್ನು ಕೇಳಲು ಬಿಳಾಮನು ಪದ್ಯರೂಪವಾಗಿ ನುಡಿದದ್ದೇನೆಂದರೆ, ಬಾಲಾಕನೇ, ಕಿವಿಗೊಟ್ಟು ಕೇಳು, ಚಿಪ್ಪೋರನ ಮಗನೇ, ನನ್ನ ಮಾತನ್ನು ಲಾಲಿಸು. ದೇವರು ಮನುಷ್ಯರಂತೆ 2 ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ? ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ? ಅವರನ್ನು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆಯಾಯಿತು. ಆತನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೆನು. ಯಾಕೋಬ್ಯರಲ್ಲಿ ಯಾವ ಆಪತ್ತಿನ ಸೂಚನೆಯೂ ಇಲ್ಲ. ಇಸ್ರಾಯೇಲರಿಗೆ ವಿಪತ್ತು ಸಂಭವಿಸುವ ಹಾಗೆ ತೋರುವುದಿಲ್ಲ. ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡಲೇ ಇದ್ದಾನೆ. ಅವರು ತಮ್ಮ ಅರಸನಿಗೋಸ್ಕರ ಮಾಡುವ ಜಯಘೋಷವು ಕೇಳಿಸುತ್ತಲೇ ಇದೆ. ಅವರನ್ನು ಐಗುಪ್ತ ದೇಶದಿಂದ ಕರಕೊಂಡು ಬಂದವನು ದೇವರೇ. ಅವರು ಕಾಡು ಕೋಣದಷ್ಟು ಬಲವುಳ್ಳವರು. ಯಾಕೋಬ್ಯರಲ್ಲಿ ಶಕುನ ನೋಡುವುದೂ ಇಲ್ಲ, ಇಸ್ರಾಯೇಲ್ಯರಲ್ಲಿ ಕಣಿ ಕೇಳುವುದೂ ಇಲ್ಲ. ದೇವರು ತಾನು ಮಾಡುವ ಕೆಲಸವನ್ನು ತತ್ಕಾಲದಲ್ಲೇ ಯಾಕೋಬ್ಯರಿಗೆ ತಿಳಿಸುತ್ತಾನೆ, ಸಮಯೋಚಿತವಾಗಿ ಅದನ್ನು ಇಸ್ರಾಯೇಲರಿಗೆ ತೋರಿಸುತ್ತಾನೆ.
ಆ ಜನಾಂಗದವರು ಪ್ರಾಯದ ಸಿಂಹದಂತೆ ಎದ್ದು ಮೃಗೇಂದ್ರನಂತೆ ನಿಂತಿದ್ದಾರೆ. ಸಿಂಹವು ಮೃಗವನ್ನು ಕೊಂದು ರಕ್ತವನ್ನು ಕುಡಿದು ಮಾಂಸವನ್ನು ತಿಂದು ತೃಪ್ತಿ ಹೊಂದಿದ ಹೊರತು ಮಲಗುವುದಿಲ್ಲವಷ್ಟೇ ಅಂದನು. ಆಗ ಬಾಲಾಕನು ಅವನಿಗೆ, ನೀನು ಅವರನ್ನು ಶಪಿಸಲೂ ಬೇಡ, ಆಶೀರ್ವದಿಸಲೂ ಬೇಡ ಎಂದು ಹೇಳಿದನು. ಅದಕ್ಕೆ ಬಿಳಾಮನು, ಯೆಹೋವನು ಆಜ್ಞಾಪಿಸುವುದನ್ನೇ ನಾನು ಮಾಡಬೇಕೆಂದು ನಾನು ನಿನಗೆ ಹೇಳಲಿಲ್ಲವೇ ಅಂದನು. ತರುವಾಯ ಬಾಲಾಕನು ಬಿಳಾಮನಿಗೆ, ಬೇರೊಂದು ಸ್ಥಳಕ್ಕೆ ನಿನ್ನನ್ನು ಕರಕೊಂಡು ಹೋಗುತ್ತೇನೆ ಬಾ, ಅಲ್ಲಿಯಾದರೂ ನೀನು ಅವರನ್ನು ಶಪಿಸುವುದಕ್ಕೆ ಒಂದು ವೇಳೆ ದೇವರು ಅನುಮತಿಸಾನು ಎಂದು ಹೇಳಿ ಅವನನ್ನು ಪೆಗೋರ್ ಎಂಬ ಬೆಟ್ಟದ ತುದಿಗೆ ಕರಕೊಂಡು ಹೋದನು. ಆ ಬೆಟ್ಟದ ಮೇಲಿನಿಂದ ಕೆಳಗಿರುವ ಯೆಷಿಮೋನ್ ಎಂಬ ಅರಣ್ಯ ಪ್ರದೇಶವು ಕಾಣಿಸುತ್ತದೆ. ಆಗ ಬಿಳಾಮನು ಬಾಲಾಕನಿಗೆ, ಇಲ್ಲಿಯೂ 7 ಯಜ್ಞಪೀಠಗಳನ್ನು ಕಟ್ಟಿಸಿ 7 ಹೋರಿಗಳನ್ನು 7 ಟಗರುಗಳನ್ನು ಸಿದ್ಧಪಡಿಸು ಎಂದು ಹೇಳಲಾಗಿ, ಬಾಲಾಕನು ಅವನ ಅಪ್ಪಣೆಯ ಮೇರೆಗೆ ಮಾಡಿ ಪ್ರತಿಯೊಂದು ಪೀಠದಲ್ಲಿ 1 ಹೋರಿಯನ್ನು 1 ಟಗರನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಬಯಸುತ್ತೇವೆ. ಬನ್ನಿರಿ, ಇವತ್ತಿನ ನಮ್ಮ ಅಧ್ಯಯನ ಅರಣ್ಯಕಾಂಡ 23ನೇ ಅಧ್ಯಾಯ, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 23. ಅರಣ್ಯಕಾಂಡ 22ನೇ ಅಧ್ಯಾಯದಲ್ಲಿ ಏನಾಯಿತು ಅಂತ ಸ್ವಲ್ಪ ಯೋಚನೆ ಮಾಡಿಕೊಳ್ಳೋಣ. 22ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ ಇಬ್ಬರು ಮುಖ್ಯ ವ್ಯಕ್ತಿಗಳ ಬಗ್ಗೆ ನಾವು ನೋಡ್ತೇವೆ. ಒಂದು ಅರಸನಾದ ಬಾಲಾಕನು. ಬಾಲಾಕ್ ಎಂಬುದಾಗಿ ಹೇಳೋದಾದರೆ ಅವನ ಹೆಸರಿನ ಅರ್ಥ ವ್ಯರ್ಥ ಮಾಡುವವನು ಅಂತ ಹೇಳ್ಬಿಟ್ಟು. ವಿಚಿತ್ರ ಹೆಸರಲ್ವಾ? ಆದರೂ ಅನೇಕ ಸಂದರ್ಭದಲ್ಲಿ ಕೆಲವರು ಹಾಗೆ ಇರ್ತಾರೆ. ತಪ್ಪಿ ಹೋದ ಮಗನ ಬಗ್ಗೆ ನಾವು ಯೋಚನೆ ಮಾಡಿದಾಗ ಆ ತಪ್ಪಿ ಹೋದ ಮಗನು ಕೂಡ ಒಂದು ರೀತಿಯಿಂದ ಬಾಲಾಕನೇ ಆಗಿದ್ದಾನೆ, ಅಂದರೆ ವ್ಯರ್ಥ ಮಾಡುವವನು. ಪ್ರಾಡಿಗಲ್ ಸನ್ ಅಂದರೆ ವ್ಯರ್ಥ, ವೇಸ್ಟು, ಖರ್ಚು, ವ್ಯಯ ಮಾಡುವಂಥವನು ಎಂಬುದಾಗಿ. ಈ ಅರಸನಾದ ಬಾಲಾಕನು ಅವನಿಗೆ ಇಸ್ರಾಯೇಲರ ವಿಷಯದಲ್ಲಿ ಕೆಲವು ಮಾಹಿತಿ ಸಿಕ್ತು. ಎದೋಮ್ಯರಿಗೆ ಜೊತೆಯಲ್ಲಿ ಇಸ್ರಾಯೇಲರಿಗೆ ಉಂಟಾದ ಘರ್ಷಣೆ, ಸೀಹೋನನ ಎಂಬ ಅರಸನ ಜೊತೆಯಲ್ಲಿ ಅವರಿಗಾದಂಥ ಒಂದು ಯುದ್ಧ, ಸೋಲು. ಅವರಿಗಾದ ಸೋಲು ಅಂದರೆ ಸೀಹೋನಿಗೆ ಓಗ್ ಎಂಬ ಅರಸನ ಅವನಿಗೂ ಕೂಡ ಇಸ್ರಾಯೇಲರ ಮುಖಾಂತರವಾಗಿ ಸೋಲು. ಅಷ್ಟೇ ಅಲ್ಲ, ಅನೇಕ ಪ್ರಾಂತ್ಯಗಳನ್ನು, ಏರಿಯಾಸ್, ಕ್ಷೇತ್ರಗಳನ್ನು ವಶಪಡಿಸಿಕೊಂಡರು ಇಸ್ರಾಯೇಲರು ಯುದ್ಧ ಮಾಡಿ. ಈ ಒಂದು ಮಾತನ್ನು ಕೇಳಿಬಿಟ್ಟು ಈಗ ನೆಕ್ಸ್ಟು ಮುಂದಿನ ವ್ಯಕ್ತಿ ನಾನೇ ಆಗಿರಬಹುದು ಎಂಬ ವಿಚಾರ ಈ ಬಾಲಾಕನಿಗೆ ಬಂದು, ಹೇಗಾದರೂ ಇವರನ್ನು ನಾನು ಜಯಿಸಬೇಕು ಅಂತ ಹೇಳ್ಬಿಟ್ಟು ಹೊಸದಾದಂಥ ಒಂದು ಸ್ಟ್ರಾಟಜಿ, ಅಂದರೆ ಒಂದು ಯುದ್ಧ ರಚನೆ, ಯುದ್ಧ ಶೈಲಿ, ಇಲ್ಲವೇ ಒಂದು ವಿಧಾನವನ್ನು ಬಳಸ್ತಾನೆ. ಅದೇನಂತ ಹೇಳಿದ್ರೆ, ಇನ್ನೊಬ್ಬ ವ್ಯಕ್ತಿ ಬಿಳಾಮನು ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಇದ್ದಾನೆ. ಅವನನ್ನು ಸಂಪರ್ಕಿಸಿ, ಬಿಳಾಮನೇ, ನೀನು ಈ ಇಸ್ರಾಯೇಲರನ್ನು ಶಪಿಸಬೇಕು. ನೀನು ಶಪಿಸಿದರೆ ಶಾಪ ಬಂದುಬಿಡ್ತದೆ, ಆಶೀರ್ವಾದ ಕೊಟ್ಟರೆ ಆಶೀರ್ವಾದ ಬಂದುಬಿಡ್ತದೆ. ಆದ ಕಾರಣ ಎಷ್ಟು ಕಮಿಷನು, ಎಷ್ಟು ದುಡ್ಡು, ಡೊನೇಷನ್, ನಿನಗೆ ಕಾಣಿಕೆಯನ್ನು ನಾನು ಕೊಡ್ತೇನೆ ಅಂತ ಹೇಳ್ಬಿಟ್ಟು ಕೆಲವರನ್ನ ಕಳಿಸ್ತಾನೆ ರೀ, ದೂತರನ್ನು ಕಳಿಸ್ಬಿಟ್ಟು ಬಿಳಾಮನನ್ನು, ಬಿಳಾಮ ಅಂತ ಹೇಳಿದರೆ ಫಾರಿನರ್, ವಿದೇಶಿ ಅಥವಾ ನನ್ನ ಜನರಲ್ಲದ ವ್ಯಕ್ತಿ ಎಂಬುದಾಗಿ ಈ ಬಿಳಾಮನ ಹೆಸರು. ದೇವಜನರ ಅಲ್ಲದವನು ಎಂಬಂಥ ಹೆಸರು ಇವನಿಗಿರುವಂಥದ್ದು. ವಿದೇಶಿಯವನು ಅಂತ ಹೆಸರಿಗೆ. ಆದರೂ ಕೂಡ ಇವನಲ್ಲಿ ಸ್ವಲ್ಪ ಅದ್ಭುತ ಶಕ್ತಿ, ವರಗಳು ಇದ್ದು ಅಂತ ನಾವು ನೋಡ್ತೇವೆ. ಅವನು ಬಂದು ಏನು ಮಾಡ್ತಾನೆ, ಆಯಿತು, ದೇವರು ನನಗೆ ಏನು ತಿಳಿಸ್ತಾನೋ ಅದನ್ನು ನಾನು ಮಾಡ್ತೀನಿ ಎಂಬುದಾಗಿ ಹೇಳಿದಾಗ ದೇವರು ಬಿಳಾಮನ ಬಳಿಗೆ ಬಂದು, ವಾವ್, ಆಶ್ಚರ್ಯ ಅಲ್ವಾ? ದೇವರು ಬಿಳಾಮನ ಬಳಿಗೆ ಬಂದು
ನಿನ್ನಲ್ಲಿರುವಂಥ ಈ ದೂತರು ಯಾರು ಅಂತ ಹೇಳಿದಾಗ ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ, ಈ ರೀತಿಯಾಗಿ ಬಾಲಾಕನು ನನಗೆ ಇಸ್ರಾಯೇಲ್ರ ಮೇಲೆ ಶಾಪ ಕೊಡು ಅಂತ ಹೇಳಿದನು. ಅದಕ್ಕೆ ದೇವರು ಒಂದು ಒಳ್ಳೆಯ ಮಾತು, ಪವರ್ಫುಲ್, ಶಕ್ತಿಯುತವಾದಂಥ ಮಾತು ಅರಣ್ಯಕಾಂಡ 22:12 ಹೇಳ್ತಾನೆ, ನೀನು ಅವ್ರ ಜೊತೆಯಲ್ಲಿ ಹೋಗಬಾರ್ದು. ಆ ಜನಾಂಗದವರು, ಯಾವ ಜನಾಂಗದವರು? ಇಸ್ರಾಯೇಲ್ರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಹೊಂದುವವರಲ್ಲ, ಹೊಂದಿದವರು. ವಾವ್! ಇದನ್ನು ಹೇಳುವಾಗಲೇ ನನಗೆ ಭಾಳ ಖುಷಿ ಆಗ್ತದೆ, ಭಾಳ ಸಂತೋಷವಾಗ್ತದೆ. ಯಾಕಂತ ಹೇಳಿದರೆ ನಾವು ಕೂಡ ಅಂಥವರೇ, ನಾವು ಕೂಡ ಆಶೀರ್ವಾದ ಹೊಂದಿದವರು, ಹೊಂದುವವರಲ್ಲ, ಈಗಾಗಲೇ ಹೊಂದಿದ್ದೇವೆ. ಆಶೀರ್ವಾದ ಅನ್ನುವಂಥ ಪದ ವಿಶಾಲವಾದಂಥ ಒಂದು ಪದ, ಮತ್ತು ಅದರ ಒಂದು ಅರ್ಥ ಸಂತೋಷ, ಹರ್ಷ ಅಂತ ಹೇಳ್ಬಿಟ್ಟು. ಆದ ಕಾರಣ ಆಶೀರ್ವಾದ ಹೊಂದಿದವರಂದರೆ ಸಂತೋಷವನ್ನು ಹೊಂದಿದವರು. ಎಲ್ಲ ಜನರು ಅಸಂತೋಷವಾಗಿ, ವಿಷಾದಕರವಾಗಿ, ದುಃಖಕರವಾಗಿ, ಮನಗುಂದಿದವರಾಗಿ, ಜಿಗುಪ್ಸೆಯಲ್ಲಿ, ಬೇಸರದಲ್ಲಿ ಇದ್ದಾಗ ಆಶೀರ್ವಾದ ಹೊಂದಿದವರಲ್ಲಿ ಪ್ರಧಾನವಾಗಿರುವಂಥದ್ದು ಸಂತೋಷ. ಆಶೀರ್ವಾದದವರೊಂದಿಗೆ ಇರುವಂಥ ಒಂದು ಆತ್ಮಿಕ ಅನುಭವ, ಆನಂದ. ಸರಿ, ಆದ ಕಾರಣ ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರಂತ ದೇವರು ಈ ಬಿಳಾಮನಿಗೆ ಹೇಳ್ತಾನೆ ರೀ. ಈ ಜನರ ಬಗ್ಗೆ ಸ್ವಲ್ಪ ಒಂದು ಸೆಕೆಂಡ್ಸ್ ನಾವು ಅದನ್ನು ಯೋಚನೆ ಮಾಡೋಣ. ಇವರು ಆಶೀರ್ವಾದ ಹೊಂದಿದವರು, ಅವರ ಜೀವನ ನೋಡಿದರೆ, ಅಂದರೆ ಇಸ್ರಾಯೇಲರ ಜೀವನ ನೋಡಿದರೆ ಮತ್ತೆ ಮತ್ತೆ ಗೊಣಗುಟ್ಟೋದು, ತಿರುಗಿ ಬೀಳುವಂಥದ್ದು, ದೇವರಿಗೆ ವಿರೋಧವಾಗಿ ತಿರುಗಿ ಬೀಳುವಂಥದ್ದು, ಮೋಶೆಗೆ ವಿರುದ್ಧವಾಗಿ ತಿರುಗಿ ಬೀಳುವಂಥದ್ದು, ಈ ರೀತಿಯಾಗಿ ಮಾಡುವಂಥ ಜನರಾಗಿದ್ದರು. ಆದರೂ ಕೂಡ ಆಶೀರ್ವಾದ ಹೊಂದಿದವರು. ಆದ ಕಾರಣ ಆಶೀರ್ವಾದ ಹೊಂದಿದವರು ಪರ್ಫೆಕ್ಟಾಗಿ, ಪರಿಪೂರ್ಣವಾಗಿ ಗೊಣಗುಟ್ಟದೆ ಇರುವಂಥವರು ಎಂಬುದಾಗಿ ಅರ್ಥ ಅಲ್ಲ. ಅವರು ಮನುಷ್ಯರೇ, ಅವರಲ್ಲಿ ಸಮಸ್ಯೆಗಳಿದೆ, ಅವರಲ್ಲಿ ಕುಂದುಕೊರತೆಗಳಿದೆ. ಆಶೀರ್ವಾದ ಹೊಂದಿದವರಾಗಿದ್ದರೆ ಏನು ಮನುಷ್ಯರಲ್ವಾ? ಇಹಲೋಕದಲ್ಲಿ ಇನ್ನೂ ಇಲ್ಲವಾ? ಆದ ಕಾರಣ ಇಸ್ರಾಯೇಲರಲ್ಲಿ ಕೊರತೆ, ಕುಂದು, ಪಾಪ, ತಪ್ಪು, ತಿರುಗಿ ಬೀಳುವಿಕೆ ಮತ್ತು ಅತ್ಯಾಶೆ ಇವೆಲ್ಲ ಇದ್ದು, ಆದರೂ ಕೂಡ ಅವರು ಆಶೀರ್ವಾದ ಹೊಂದಿದವರಂತ ದೇವರು ಹೇಳ್ತಾರೆ. ನನ್ನ ಆಶೀರ್ವಾದ ಹೊಂದಿದವರು ಅವರನ್ನು ಶಪಿಸಬಾರದು ಅಂತ ದೇವರು ಹೇಳ್ತಾನೆ. ಆದರೂ ಕೂಡ ಆ ರೀತಿಯಾಗಿ ಹೇಳಿದಾಗ ಬಾಲಾಕನು ಅದನ್ನು ಕನ್ವಿನ್ಸ್ ಮಾಡಿಕೊಡಲ್ಲ. ಇನ್ನಷ್ಟು ಜನರನ್ನು, ಇನ್ನಷ್ಟು ಹೆಚ್ಚು ಮಂದಿ ಪ್ರಧಾನರನ್ನು, VIPsಗಳನ್ನ ಕಳಿಸ್ತಾನೆ. ಕಳಿಸಿದರೂ ಕೂಡ ಅವನು ನಾನು ದೇವರು ಹೇಳಿದ ಹಾಗೆ ಮಾಡ್ತೀನಿ ಅಂತಾನೆ. ಆದರೆ ದೇವರು ಹೋಗಬಾರದು ಅಂತ ಹೇಳಿದಾಗ ಕೂಡ ಇವನು ಹೋಗ್ತಾನೆ ರೀ. ಅದು ದೇವರಿಗೆ ಸ್ವಲ್ಪ ಬೇಸರ ಆಗ್ತೈತೆ, ನಿಜಕ್ಕೂ ಕೋಪ, ದೇವರು ಕೋಪ ಮಾಡಿಕೊಳ್ತಾರೆ. ಯಾಕಂದರೆ ಹೋಗಬಾರ್ದು ಅಂತ ಹೇಳಿದ್ರೆ ಇವನು ಹೋಗ್ತಾನಲ್ಲ ಅಂತ. ಆದ ಕಾರಣ ಅವನು ಹೋಗ್ತಾ ಇರುವಾಗ ಆ ಕತ್ತೆ, ಅವನು ಕೂತ್ಕೊಂಡಿದ್ದಂಥ ವಾಹನ ಕತ್ತೆ, ಆಗಿನ ಕಾಲದಲ್ಲಿ ಕಾರು, ಬಸ್ಸು, ದ್ವಿಚಕ್ರ ವಾಹನ ಇಲ್ಲ. ಆದ ಕಾರಣ ಕತ್ತೆ ಮೇಲೆ ಇವನು ಹೋಗ್ತಾ ಇದ್ದಾಗ ದೇವದೂತನು ಕಾಣಿಸಿಕೊಂಡು ಅಡ್ಡಿಯಾಗಿ ಅವನನ್ನು ನಿಲ್ಲಿಸ್ತಾನೆ. ನಿಲ್ಲಿಸಿದಾಗ ಇವನು ಕತ್ತೆಯನ್ನು ಹೊಡಿತಾನೆ. ಯಾಕಂದರೆ ಕತ್ತೆ ದೇವದೂತನನ್ನು ನೋಡಿಬಿಟ್ಟು ನಿಂತು ಬಿಡ್ತದೆ. ಅಷ್ಟೇ ಅಲ್ಲ, ಇನ್ನೊಂದು ದೊಡ್ಡ ಆಶ್ಚರ್ಯ ಆಗ್ತದೆ. ಕತ್ತೆಗೆ ಮಾತನಾಡುವ ಶಕ್ತಿಯನ್ನು ದೇವರು ಕೊಡುವಾಗ ಕತ್ತೆ ಮಾತಾಡ್ತದೆ. ನೀನು 3 ಸಾರಿ ನನ್ನನ್ನು ಹೊಡೆದದ್ದೇಕೆ ಅಂತ ಹೇಳ್ತದೆ. ಅದಾದ ನಂತರ ಕಡೆಗೆ ಬಿಳಾಮನ, ಅಂದರೆ ಹೌದು, ಈ ಪ್ರವಾದಿ ಬಿಳಾಮನ ಕಣ್ಣನ್ನು ದೇವರು ತೆಗಿತಾನಾಗ ದೇವದೂತ ನಿಂತಿರೋದು ನೋಡಿ ಅವನು ಸ್ವಲ್ಪ ಮಟ್ಟಿಗೆ ಪಶ್ಚಾತ್ತಾಪ ಪಡ್ತಾನೆ. ನಾನು ಪಾಪ ಮಾಡಿದ್ದೇನೆ ಅಂತ ಹೇಳ್ತಾನೆ. ಆದರೆ ಅದಾದ ನಂತರ ಮತ್ತೆ ಇವನು ಬಾಲಾಕನು ಬಿಡೋದಿಲ್ಲ ರೀ. ಮತ್ತೆ ಯತ್ನಿಸ್ತಾನೆ, ಮತ್ತೆ ಟ್ರೈ ಮಾಡ್ತಾನೆ. ಹೇಗಾದರೂ ಅವನ ಗುರಿ ಏನಂದರೆ ಇಸ್ರಾಯೇಲರಿಗೆ ಶಾಪ ಬರಬೇಕು. ಇಸ್ರಾಯೇಲರು ಶಾಪ ಬಂದುಬಿಟ್ರೆ ಅವರು ಸೋತೋಗ್ಬಿಡ್ತಾರೆ. ಅವರು ಸೋತೋಗ್ಬಿಟ್ರೆ ಇವನು ಆ ಬಾಲಾಕನ ಏನು ಮಾಡಿಬಿಡ್ತಾನೆ, ಇವನು ಅವ್ರ ಮೇಲೆ ಗೆದ್ದು ಇವನು
ಬೇರೆ ರಾಜರಿಗೆ ಆಗದಂಥದ್ದು ಇವನಿಗೆ ಆಗಬಾರ್ದು, ತನಗೆ ಬರಬಹುದಾದಂಥ ಆ ಒಂದು ಸೋಲು, ಅಪಮಾನ, ಆ ನಿಂದೆ, ಆ ನಾಶ ಆಗಬಾರ್ದು ಅನ್ನೋದಕ್ಕೆ ಇಂಥ ಟ್ರಿಕ್ಸು ಕುತಂತ್ರ ಅವನು ಮಾಡ್ತಾನೆ. ವಿಚಿತ್ರ ಅಲ್ವಾ? ಬೇರೆಯವ್ರ ಮೂಲಕ ಒಂದು ಶಾಪದ ಒಂದು ಮಾತನ್ನು ಹೇಳು, ಶಾಪ ಫಲಿಸಲಿ ಅಂತ ಹೇಳ್ಬಿಟ್ಟು. ಸರ್, ಹೀಗೆ ನೋಡುವಾಗ 23ನೇ ಅಧ್ಯಾಯದಲ್ಲಿ ಹತ್ರ ಒಂದು 2 ಪದ್ಯಗಳು ಇರುವಂಥದ್ದನ್ನು 23ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಯಾಕಂದರೆ ಎಷ್ಟು ಹೆಚ್ಚಾಗಿ ಬಾಲಾಕನು, ಅರಸನಾದ ಬಾಲಾಕನು ಈ ಪ್ರವಾದಿಯಾದಂಥ ಅಥವಾ ಭವಿಷ್ಯ ನುಡಿಯುವಂಥ ಅಥವಾ ಒಂದು ಆತ್ಮಿಕ ಶಕ್ತಿಯನ್ನು ಹೊಂದಿದಂಥ ಅದ್ಭುತ ಮಾಡುವಂಥ ಈ ಬಿಳಾಮನಿಗೆ ಎಷ್ಟು ಹೇಳಿದರೂ ಅದು ಬ್ಯಾಕ್ಫೈರ್ ಆಯಿತು. ಅಂದರೆ ಅದು ಯಶಸ್ವಿ ಆಗಲಿಲ್ಲ. ಆದ ಕಾರಣ ಇನ್ನೊಂದು ಸಾರಿ ಟ್ರೈ ಮಾಡ್ತಾನೆ. ಆಗ ಬಿಳಾಮನು ಕೂಡ ನನಗನ್ನಿಸ್ತದೆ ಅವನಿಗೂ ಸ್ವಲ್ಪ ಮಟ್ಟಿಗೆ ಖಡಾಖಂಡಿತವಾಗಿ ಬಿಡದೆ ಅವನು ಆಯಿತು ನಾನು ಟ್ರೈ ಮಾಡ್ತೀನಿ ಅನ್ನುವ ರೀತಿಯಲ್ಲಿ ಅವನು ಏನು ಮಾಡ್ತಾನೆ, ಇಲ್ಲಿ ನೀನು 7 ಯಜ್ಞಪೀಠಗಳನ್ನು ಕಟ್ಟಿಸಿ ಇಂತಿಂಥ ಒಂದು ಯಜ್ಞಕ್ಕಾಗಿ ಸಿದ್ಧ ಮಾಡು ಅಂತ ಹೇಳ್ತಾನೆ. ಆಗ ಆಶ್ಚರ್ಯ ನನಗೆ 23ನೇ ಅಧ್ಯಾಯದ 4ನೇ ವಚನ ಅರಣ್ಯಕಾಂಡದಲ್ಲಿ ದೇವರು ಬಿಳಾಮನಿಗೆ ಎದುರಾಗಿ ಬಂದು, ಅಂದರೆ ದೇವರು ಮತ್ತೆ ಬಿಳಾಮನ ಹತ್ರ ಬರುವಂಥದ್ದು ನನಗೆ ಆಶ್ಚರ್ಯ. ಯಾಕಂತ ಹೇಳಿದರೆ ಈ ಮನುಷ್ಯನ ಜೀವನ ನೋಡಿದರೆ ದೇವರು ಹೋಗಬಾರ್ದು ಅಂತ ಹೇಳಿದ್ರೆ ಇವನು ಹೋಗ್ತಾನೆ. ಆದರೂ ಕೂಡ ಆಯಿತು ಹೋಗು ಅಂತ ದೇವರು, ಹೇಗೋ ನೀನು ಹೋಗಿದೆಯಲ್ಲ ಹೋಗು, ಆದರೆ ನಾನು ಹೇಳಿದ್ದನ್ನಷ್ಟೇ ಹೇಳಬೇಕಂತ ದೇವರು ಹೇಳ್ತಾನೆ. ಮತ್ತು ಅವನು ಯಜ್ಞಕ್ಕಾಗಿ ಎಲ್ಲವನ್ನು ಕ್ರಮಪಡಿಸಿದಾಗ ದೇವರು ಅವನಿಗೆ ಕಾಣಿಸ್ಕೊಂಡು ಅವನ ಹತ್ರ ಬಂದು ಅವನ ಹತ್ರ ಮಾತನಾಡಿ ಏನು ಮಾತಾಡಬೇಕು ಎಂಬುದನ್ನು, ಅಂದರೆ ಬಾಲಕನಿಗೆ ಏನು ಹೇಳಬೇಕು ಎಂಬುದನ್ನು ದೇವರು ಬಿಳಾಮನಿಗೆ ಹೇಳಿಕೊಡ್ತಾನೆ ಅಥವಾ ಕಲಿಸಿ ಕೊಡ್ತಾನಂತ ಹೇಳ್ಬಿಟ್ಟು 5ನೇ ವಚನದಲ್ಲಿ ನಾವು ನೋಡ್ತೇವೆ. ಆ ರೀತಿಯಾಗಿ ಅವನು ಬಂದು ಬಾಲಾಕನ ಹತ್ರ, ಅರಸನಾದ ಬಾಲಾಕನ ಹತ್ರ ಏನು ತಿಳಿಸ್ಬೇಕಂತ ಹೇಳುವಾಗ ಪದ್ಯ ರೂಪದಲ್ಲಿ ಆಶೀರ್ವಾದವನ್ನೇ ಮತ್ತೆ ತಿಳಿಸ್ಬಿಡ್ತಾನೆ. ಬಾಲಾಕನಿಗೆ ಬೇಕಾಗಿರೋದು ಈ ಬಿಳಾಮನು ಇಸ್ರಾಯೇಲ್ರನ್ನು ಶಪಿಸಬೇಕನ್ನೋದು. ಆದರೆ ಈ ಬಿಳಾಮನು ಮಾಡುವಂಥದ್ದು ದೇವರ ಟಚ್ ಇಟ್ಕೊಂಡಿರೋದ್ರಿಂದ, ದೇವರು ಅವನ ಹತ್ರ ಬಂದದ್ದರಿಂದ ದೇವರು ಆ ಶಾಪಕ್ಕೆ ಬದಲಾಗಿ ಆ ಆಶೀರ್ವಾದವನ್ನೇ ಕೊಡುವಾತನಾಗಿದ್ದಾನೆ. ಏನೇನು ಆಶೀರ್ವಾದ ಕೊಟ್ಟನೆಂಬುದಾಗಿ ತಿಳ್ಕೊಳ್ಬೇಕಾ? ಮೊಟ್ಟ ಮೊದಲನೇದು 8ನೇ ವಚನ, ದೇವರು ಶಪಿಸಲಿಲ್ಲ. ದೇವರು ಶಪಿಸದಿದ್ದರೆ ಅದೇ ದೊಡ್ಡ ಆಶೀರ್ವಾದ ಅಲ್ವಾ? ಅನಂತರ ಅದೇ 8ನೇ ವಚನ ಅರಣ್ಯಕಾಂಡ, ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 23 ವರ್ಸ್ 8, ಅದೇನೆಂದರೆ ಯೆಹೋವನು ಆಕ್ರೋಶಿಸಲಿಲ್ಲ. ಆಕ್ರೋಶ ಎಂಬ ಪದದ ಅರ್ಥ ಏನಂದರೆ, ಅದರ ಒಂದು ಮೂಲ ಹೀಬ್ರೂ ಪದದಲ್ಲಿ ವಾಂತಿ ಮಾಡಲಿಲ್ಲ, ಬಾಯಿಂದ ಕಾರಲಿಲ್ಲ ಅಂತ ಒಂದು ಅರ್ಥವನ್ನು ಕೊಡುವಂಥದ್ದಾಗಿದೆ. ಹಾಗಾದರೆ ದೇವರು ಕೈ ಬಿಡಲಿಲ್ಲ, ಬಿಟ್ಟುಬಿಡಲಿಲ್ಲ, ವಾಂತಿ ಮಾಡಲಿಲ್ಲ ಎಂಬಂಥ ಒಂದು ಅರ್ಥ ಅಲ್ಲಿ. ಗಾಡ್ ಡಿಡ್ ನಾಟ್ ಫೋಮ್ ಫ್ರಮ್ ದ ಮೌತ್. ದೇವರವರನ್ನು ಎಸೆಯಲಿಲ್ಲ, ಕೈ ಬಿಡಲಿಲ್ಲ, ತೊರೆಯಲಿಲ್ಲ. ಅದು ಒಂದು ಆಶೀರ್ವಾದನೇ, ಅದು ಕೂಡ ಆಶೀರ್ವಾದ. 9ನೇ ವಚನ, ಇತರ ಜನಾಂಗಗಳಂತೆ ಅವರು ಇಲ್ಲ, ಅದೂ ಒಂದು ಆಶೀರ್ವಾದನೇ. ಬೇರೆಯವರು ಹಾಗೆ ಇಲ್ಲದಿರುವಂಥದ್ದು, ಪ್ರತ್ಯೇಕವಾಗಿರುವಂಥದ್ದು. 10ನೇ ವಚನ, ಧೂಳಿನಷ್ಟು ಅಸಂಖ್ಯವಾದ ಜನರು ಇವರು, ಅದು ಒಂದು ಆಶೀರ್ವಾದ. ಯಾಕಂದರೆ ದೇವರು ಅಬ್ರಹಾಮನಿಗೆ ಆಶೀರ್ವಾದ ಕೊಡುವಾಗ ಆದಿಕಾಂಡ 15ನೇ ಅಧ್ಯಾಯದಲ್ಲಿ ಮರಳಿನಷ್ಟು ಧೂಳಿನಷ್ಟು ಇರ್ತಾರೆ ಎಂಬುದಾಗಿ.
ಅನಂತರ ಅವರು ಸಜ್ಜನರಾದ ಅವರು ಅಂತ ಹೇಳ್ಬಿಟ್ಟು, ಸಜ್ಜನರಾದ ಅವರು ಅಂತ 10ನೇ ವಚನದಲ್ಲಿರುವಾಗ ಗೊಣಗುಟ್ಟಿದ್ರು, ಅದನ್ನು ಮರಿಬಾರ್ದು. ತಿರುಗಿ ಬಿದ್ದರು, ಆದರೂ ಸಜ್ಜನರು. ಅವರು ಗೊಣಗುಟ್ಟಿದ್ರು, ಆದರೂ ಸಜ್ಜನರು. ಅವರು ಮೋಶೆಗೆ ಅವಿಧೇಯರಾಗಿದ್ದರು, ಸತತವಾಗಿ ಅಲ್ಲ, ಆಗಾಗ, ಆದರೂ ಸಜ್ಜನರು. ನೋಡ್ರಿ ಆಶೀರ್ವಾದ ಹೇಗೆ ಬರ್ತಾ ಇದೆ. ಆದ ಕಾರಣ ಆಶೀರ್ವಾದ ಅಂತ ಹೇಳಿದ ಮೇಲೆ ಅದು ಸಂಪೂರ್ಣ ಅವರು ಏನೂ ತಪ್ಪು ಮಾಡಿದವರಂತಲ್ಲ, ಅದು ನಮ್ಮ ಗುರಿ, ಖಂಡಿತವಾಗಿ ಅದು ಗುರಿ. ಆದರೆ ಅವರು ಮಾನವೀಯರು, ತಪ್ಪು ದೋಷಗಳಿದೆ, ಗೊಣಗುಟ್ಟುವಂಥವರು, ಹೌದು ನಿಜ. ಮತ್ತು ಇನ್ನೊಂದು ಪದ್ಯ ರೂಪವಾಗಿ ಕೂಡ ದೊಡ್ಡ ದೊಡ್ಡ ಮಾತುಗಳನ್ನು ಪ್ರವಾದನೆಯಾಗಿ ಬರ್ತದೆ. ಭಾಳ ಸುಪ್ರಸಿದ್ಧವಾದಂಥ ಒಂದು ಮಾತು 19ನೇ ವಚನದಲ್ಲಿ, ದೇವರು ಮನುಷ್ಯನಂತೆ 2 ಮಾತಿನವನಲ್ಲ. ವಾವ್! ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ತಾನು ಹೇಳಿದ ಮೇರೆಗೆ ನಡೆಯೋದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸೋದಿಲ್ಲವೋ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಮಾತನ್ನು ಹೇಳ್ತಾನೆ. ಅವರನ್ನು ಆಶೀರ್ವದಿಸೋದಕ್ಕೆ ನನಗೆ ಅಪ್ಪಣೆ ಆಯಿತು, ಆತನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೆನು. ದೇವರ ಆಶೀರ್ವಾದ ಕೊಟ್ಟ ಮೇಲೆ ಇಸ್ರಾಯೇಲರಿಗೆ ಅದನ್ನು ರಿವರ್ಸ್ ಮಾಡಲಿಕ್ಕೆ ಆಗಲ್ಲ ಎಂಬುದಾಗಿ ಹೇಳ್ತಾನೆ. ಆದ ಕಾರಣ ಅವರಲ್ಲಿ ಆಪತ್ತಿಲ್ಲ, ಅವರಲ್ಲಿ ವಂಚನೆಯ ಸೂಚನೆ ಇಲ್ಲ, ಆಪತ್ತಿನ ಸೂಚನೆ ಇಲ್ಲ, ಮತ್ತು ವಿಪತ್ತು ಅವರಿಗೆ ಸಂಭವಿಸುವ ಹಾಗೆ ತೋರುವುದಿಲ್ಲ. ವಾವ್! 21ನೇ ವಚನ. ಯಾಕಂತೇಳಿದ್ರೆ ದೇವರವರ ಸಂಗಡ ಇದ್ದಾನೆ, ಅದು ಇನ್ನೊಂದು ಆಶೀರ್ವಾದ. ಜಯಘೋಷ ಅವರಿಗೆ ಸಿಗುತ್ತೆ, ಅದು ಇನ್ನೊಂದು ಆಶೀರ್ವಾದ. ಮತ್ತು ಶಕುನ ನೋಡುವುದು ಅವರಲ್ಲಿಲ್ಲ, ಕಣಿ ಹೇಳುವುದು ಅವರಲ್ಲಿಲ್ಲ. ಆ ಮಾರ್ಜಿನಲ್ಲಿ ಇನ್ನೊಂದು ಮಾತು ಇದೆ, ಅದು ನನಗಿಷ್ಟ. ಯಾಕ್ಯೋಬರಿಗೆ ದುರ್ಮಂತ್ರ ತಗಲುವುದಿಲ್ಲ, ಇಸ್ರಾಯೇಲರಿಗೆ ಮಾಟ ಹತ್ತುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ಆಗ ಬಾಲಾಕನು ಬೇಸರ ಪಟ್ಕೊಂಡು, ಸರಿ, ನೀನು ಅವರನ್ನು ಶಪಿಸಲೂ ಬೇಡ, ಆಶೀರ್ವದಿಸಲೂ ಬೇಡ ಅಂತ ಬೇಸರ ಪಟ್ಕೊಳ್ತಾನೆ. ಆದರೂ ಕೂಡ ಇನ್ನೂ ಬಿಟ್ಟುಕೊಟ್ಟಿಲ್ಲ. ಅವನು ಹೇಳ್ತಾನೆ, ಇನ್ನೊಂದು ಕಡೆ ಟ್ರೈ ಮಾಡೋಣ ಎಂಬುದಾಗಿ ಬಾಲಾಕನು ಬಿಳಾಮನಿಗೆ ಬೇರೊಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಪ್ರಯತ್ನ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ ರೀ. ಆವಾಗ ಏನಾಯಿತು ಇನ್ನೊಂದು ಕಡೆ ಹೋದಾಗ ಎಂಬುದನ್ನು ನಾವು ಅನಂತರ ಮುಂದಿನ ಅಧ್ಯಾಯದಲ್ಲಿ ನೋಡಲಿಕ್ಕಿದ್ದೇವೆ. 23ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೃಪೆ ಕೊಟ್ಟದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 23. And Balaam said unto Balak, Build me here 7 altars, and prepare me here 7 oxen and 7 rams. And Balak did as Balaam had spoken. And Balak and Balaam offered on every altar a bullock and a ram. And Balaam said unto Balak, Stand by thy burnt offering, and I will go. Peradventure the Lord will come to meet me, and whatsoever he sheweth me I will tell thee. And he went to an high place. And God met Balaam, and he said unto him, I have prepared 7 altars, and I have offered upon every altar a bullock and a ram. And the Lord put a word in Balaam's mouth, and said, Return unto Balak, and thus thou shalt speak. And he returned unto him, and lo, he stood by his burnt sacrifice, he and all the princes of Moab. And he took up his parable, and said, Balak the king of Moab has brought me from Aram out of the mountains of the east, saying, Come, curse me, Jacob, and come, defy Israel. How shall I curse whom God hath not cursed? Or how shall I defy whom the Lord hath not defied? For from the top of the rocks I see him, and from the hills I behold him. Lo, the people shall dwell alone, and shall not be reckoned among the nations. Who can count the dust of Jacob, and the number of the 4th part of Israel? Let me die the death of the righteous, and let my last end be like his. And Balak said unto Balaam, What hast thou done unto me? I took thee to curse mine enemies, and behold, thou hast blessed them altogether. And he answered and said, Must I not take heed to speak that which the Lord hath put in my mouth? And Balak said unto him,
Come, I pray thee, with me unto another place, from whence thou mayest see them. Thou shalt see but the utmost part of them, and shalt not see them all, and curse me them from thence. And he brought him into the field of Zophim, to the top of Pisgah, and built 7 altars, and offered a bullock and a ram on every altar. And he said unto Balak, Stand here by thy burnt offering, while I meet the Lord yonder. And the Lord met Balaam, and put a word in his mouth, and said, Go again unto Balak, and say thus. And when he came to him, behold, he stood by his burnt offering, and the princes of Moab with him. And Balak said unto him, What hath the Lord spoken? And he took up his parable, and said, Rise up, Balak, and hear. Hearken unto me, thou son of Zippor. God is not a man, that he should lie, neither the Son of Man, that he should repent. Hath he said, and shall he not do it? For hath he spoken, and shall he not make it good? Behold, I have received commandment to bless, and he hath blessed, and I cannot reverse it. He hath not beheld iniquity in Jacob, neither hath he seen perverseness in Israel. The Lord his God is with him, and the shout of a king is among them. God brought them out of Egypt. He hath, as it were, the strength of an unicorn. Surely there is no enchantment against Jacob, neither is there any divination against Israel. According to this time it shall be said of Jacob and of Israel, What hath God wrought? Behold, the people shall rise up as a great lion, and lift up himself as a young lion. He shall not lie down until he eat of the prey, and drink the blood of the slain. And Balak said unto Balaam, Neither curse them at all, nor bless them at all. But Balaam answered and said unto Balak, Told not I thee, saying, All that the Lord speaketh, that I must do? And Balak said unto Balaam, Come, I pray thee, I will bring thee unto another place. Peradventure it will please God that thou mayest curse me them from thence. And Balak brought Balaam unto the top of Peor, that looketh toward Jeshimon. And Balaam said unto Balak, Build me here 7 altars, and prepare me here 7 bullocks and 7 rams. And Balak did as Balaam had said, and offered a bullock and a ram on every altar.